ನನಗೆ ಮೈಕ್ ತೊಗೊಂಡ್ರೆ ಭಯ ಆಗುತ್ತೆ. ನಾನು ಯಾವಾಗಲೂ ಹೀಗೆಲ್ಲ ಮಾತಾಡಿಲ್ಲ. ಮೊದಲನೇದಾಗಿ ವೇದಿಕೆ ಮೇಲಿರುವಂಥ ಎಲ್ಲರಿಗೂ ಮತ್ತು ಮಾಧ್ಯಮ ಮಿತ್ರರಿಗೂ ನನ್ನ ನಮಸ್ಕಾರ ಹೇಳ್ತೀನಿ. ತಾವೆಲ್ಲ ಬಿಡುವು ಮಾಡಿಕೊಂಡು ನಮಗೋಸ್ಕರ ಬಂದಿರೋದಕ್ಕೆ, ನಮ್ಮ ಸಿನಿಮಾದ ಟ್ರೇಲರ್ ಮತ್ತು ಹಾಡುಗಳನ್ನು ನೋಡಿದ್ದಕ್ಕೆ ನಾನು ಧನ್ಯವಾದ ಹೇಳ್ತೀನಿ. ಈ ಸಿನಿಮಾ ಮಾಡೋದಕ್ಕೆ ನಾನು ಹೊರಟಾಗ ನಿರ್ಮಾಪಕರಿಗೆ ಕತೆ ಹೇಳಿದೆ. ಕತೆ ಹೇಳಿದ ತಕ್ಷಣ ಮಾಡೋಣ ಅಂತ ಹೇಳಿದ್ರು. ಅದೊಂದು ಖುಷಿ ವಿಷಯ. ಈ ಥರ ಒಂದು ಸಾಹಸಕ್ಕೆ ಯಾರು ಮುಂದೆ ಬರೋದಿಲ್ಲ. ಇದು ಮೊದಲನೇದಾಗಿ ಇದು ಕಾದಂಬರಿ ಆಧಾರಿತ ಆಗಿರೋದ್ರಿಂದ, ಚಿನ್ನಪ್ಪ ಭಾರತಿಯವರ ಕಾದಂಬರಿ ಆಧಾರಿತ. ಇದು ತಮಿಳಿನಲ್ಲಿದೆ. ಇದಕ್ಕೆ ಕನ್ನಡಕ್ಕೆ ಅನುವಾದ ಮಾಡಿದಂಥವ್ರು ಶ್ರೀಧರ್ ಉಡುಪ ಅಂತ, ಶಿವಮೊಗ್ಗದವರು. ನಾವು ಈ ಕಥೆಯನ್ನು ಆಯ್ಕೆ ಮಾಡ್ಕೊಂಡಾಗ ಇದು ಬಂದು ಈ ಬುಕ್ಕಲ್ಲಿರೋದು ಶಿವಮೊಗ್ಗ ಸ್ಲ್ಯಾಂಗಲ್ಲಿತ್ತು. ನಾನು ಮಂಡ್ಯದವಳಾಗಿರೋದ್ರಿಂದ, ನಮ್ಮ ನಿರ್ಮಾಪಕರು ಮಂಡ್ಯದವರಾಗಿರೋದ್ರಿಂದ, ನಾವು ಯಾಕೆ ನಮ್ಮ ಮಂಡ್ಯ ಶೈಲಿಯಲ್ಲಿ ಇದನ್ನು ನಾವು ಶೂಟ್ ಮಾಡಬಾರ್ದು ಅಂತ ಅಂದ್ಕೊಂಡು ಅದಕ್ಕೆ ಕೇಳಿದಾಗ ಇಲ್ಲ ಹಾಗೆ ಮಾಡೋಣ ಅಂತ ಹೇಳಿದ್ರು. ಸೊ ಈ ಕತೆ ಬಂದು 1970-80 ಕಾಲಘಟ್ಟದಲ್ಲಿ ಈ ಕತೆ ಒಂದು ನಡೆಯುತ್ತೆ. ಸೊ ತಾವೆಲ್ಲರೂ ಈ ಸಿನಿಮಾ ಮುಂದಿನ ತಿಂಗಳು ರಿಲೀಸ್ ಆಗ್ತಿದೆ. ಮತ್ತು ಮೈಸೂರು ದಸರಾಗೆ ಈ ಚಿತ್ರ ಸೆಲೆಕ್ಟ್ ಆಗಿದೆ. ದಯವಿಟ್ಟು ತಾವೆಲ್ಲರೂ ನೋಡಬೇಕು, ಹರಿಸ್ಬೇಕು ಅಂತ ಕೇಳ್ಕೊತೀನಿ. ಮತ್ತು ನನ್ನ ಕಲಾವಿದರು ನನಗೆ ತುಂಬ ಸಪೋರ್ಟ್ ಮಾಡಿದ್ರು. ಮತ್ತು ಹರಿಹರನ್ ಸರು, ನಮ್ಮ ಮುತ್ತು ಸರು, ಜೋಶಿ ಸರು, ಮತ್ತು ನಂಗೆ ಆರ್ಟಿಸ್ಟ್ಗಳು ಬೇಕು ಅಂತಂದಾಗ ನಮ್ಮ ಶಂಕರ್ ನಾರಾಯಣ್ ಸರ್ ತುಂಬ ರೆಫರ್ ಮಾಡಿದ್ರು. ಆಮೇಲೆ ನಮ್ಮ ಕ್ಯಾಮ್ರಾಮನ್ ಸರ್ ಇರ್ಬೋದು. ನನಗೆ ಹಿಂಗೆ ಬೇಕು ಅಂದರೆ ಪಾಪ ಅವ್ರು 6 ಗಂಟೆಗೆ ರೆಡಿ ಇರಬೇಕಂದ್ರೆ ನಾನು ಅವರು ಫಸ್ಟ್ ಹೋಗೋದು, ಶಾರ್ಟ್ಸ್ ಏನು ಬೇಕು, ಹಳ್ಳಿ ನೇಚರ್ ಇರ್ಬೋದು, ಎಲ್ಲನೂ ನಾವು ತೊಗೊಳ್ಳಿಕ್ಕೆ ನನಗೆ ಕ್ಯಾಮ್ರಾಮನ್ ಪಾಪ ತುಂಬ ಸಪೋರ್ಟ್ ಮಾಡಿದ್ದಾರೆ. ನಾನು ಅವರಿಗೂ ಥ್ಯಾಂಕ್ಸ್ ಹೇಳ್ತೀನಿ, ವಿಕ್ರಮ್ ಸರ್ಗೆ. ಮುತ್ತು ಸರ್ ಇವತ್ತು ಬರಬೇಕಿತ್ತು, ಕಾರಣಾಂತರದಿಂದ ಬರೋಕ್ಕಾಗಿಲ್ಲ. ನಮ್ಮ ಎಡಿಟರು ಜೊತೆಗೆ ನನ್ನ ಗುರುಗಳೂ, ಅವ್ರನ್ನೂ ನಾನು ಈ ಸಮಯದಲ್ಲಿ ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಇನ್ನೆಲ್ಲ ಕ್ರೆಡಿಟು ನಮ್ಮ ಹರಿಹರನ್ ಸರ್ಗೆ ಹೋಗಬೇಕು. ಯಾಕಂದರೆ ಈ ಸಿನಿಮಾ ಕಂಪ್ಲೀಟ್ ಆಗೋದಕ್ಕೆ ಮುಖ್ಯವಾಗಿ ಅವರು ಕಾರಣ. ಥ್ಯಾಂಕ್ ಯು ಹರಿ ಸರ್. ಮತ್ತು ಎಲ್ಲ ಕಲಾವಿದರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು. ಶುರುವಾಗಿದ್ದು ನಾವು 2022ರಲ್ಲಿ ಸರ್ ಶೂಟಿಂಗ್ ಮಾಡಿದ್ದನ್ನು. 22 ಏಪ್ರಿಲ್ 29, 2022 ಸರ್. ಕಾರಣ ಮೊದಲನೇದಾಗಿ ನಾನು ಅಣ್ಣವ್ರ ಅಭಿಮಾನಿ. ಸೊ ಇದರಲ್ಲಿ ಕತೆ ಬಂದೇ ಆ ಥರ ಇದೆ ಸರ್. ನಮಗೆ ಆ ಕಾಲಘಟ್ಟ ತಗೊಂಡಾಗ ನನಗೆ ಸಾಕ್ಷಾತ್ಕಾರ ತುಂಬ ಇಷ್ಟವಾದ ಸಿನಿಮಾ. ಅದರಲ್ಲಿ ನಾವು ಹೆಂಗೆ ಒಂದು ಪ್ರೀತಿ ತ್ಯಾಗದ ಸಂಕೇತ ಇದೆಯೋ, ಈ ಕಥೆನೂ ಕೂಡ ಅದೇ ವಸ್ತುವನ್ನು ಒಳಗೊಂಡಿದೆ ಸರ್. ಹಾಗಾಗಿ ನನಗೆ ಇದೇ ಟೈಟ್ಲು ಬೇಕು ಮತ್ತು ಇದೇ ಕತೆ ಬೇಕು ಅಂತ ಆಯ್ಕೆ ಮಾಡ್ಕೊಂಡ್ವಿ ನಾವು. ಇಲ್ಲ ಸರ್, ನಾವು ಈಗಿನ ಇದಕ್ಕೆ ಏನು ಬೇಕು ಮತ್ತು ಜನಗಳಿಗೆ ನಾವು ಈ ಕಥೆನ ಹೇಗೆ ಕನ್ವೆ ಮಾಡಬೇಕು ಅದಕ್ಕೆ ತಕ್ಕಂಗೆ ನಾವು ಸ್ವಲ್ಪ ಬದಲಾವಣೆ ಮಾಡ್ಕೊಂಡಿದ್ದೀವಿ. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರ. ಬಂದಿರತಕ್ಕಂಥ ಮಾಧ್ಯಮ ಮಿತ್ರರಿಗೆ ಕೂಡ ನಮಸ್ಕಾರವನ್ನು ಸಲ್ಲಿಸ್ತೀನಿ. ಈ ಚಿತ್ರದ ಈ ಒಂದು ಕಾದಂಬರಿ ಆಧಾರಿತ ಚಿತ್ರವನ್ನು ಆಯ್ಕೆ ಮಾಡಿಕೊಂಡಾಗಿಂದ ದಿವಸದಿಂದ ನಾನು ರಶ್ಮಿ ಜೊತೆಗೆ ಇದ್ದು ಒಂದು ಸ್ವಲ್ಪ ಅದರ ಆಳ ಅಂತ್ಯಗಳನ್ನೆಲ್ಲ ಸಾಕಷ್ಟು ಚರ್ಚೆ ಮಾಡಿ ಇದು ಮಾಡು. ಇದರಲ್ಲಿ ನನಗೆ ಇಷ್ಟ ಆಗಿರೋದು ಒಂದು ಇದು ಹೇಳ್ತೀನಿ. ಈ ಇಡೀ ಕಾದಂಬರಿಯಲ್ಲಿ ಮತ್ತು ಈ ನೀವು ಚಿತ್ರದಲ್ಲಿ ನೋಡ್ತಿರೋ ಹಾಗೆ ಯಾರೂ ಒಂದು ವಿಲನ್ ಅಂತ ಇಲ್ಲ. ಅಲ್ಲೇ ಸಂದರ್ಭಗಳೇ ಮನುಷ್ಯನಿಗೆ ಒಂದು ವಿಲನ್ ಆಗಿ ಗೋಚರಿಸ್ತದೆ. ಬಹುಶಃ ನಮ್ಮೆಲ್ಲರ ಜೀವನದಲ್ಲೂ ಅದೇ ಥರ ಬರುತ್ತೆ. ಒಂದೊಂದು ಸಾರಿ ನಾವು ಏನು ಹೇಳ್ಕೊಳಕ್ಕಾಗಲ್ಲ, ಆ ಥರದ ಪರಿಸ್ಥಿತಿಗಳು ಇಲ್ಲಿ ಬರುತ್ತೆ. ಅದು ಈ ಒಂದು ಕಾದಂಬರಿಯಲ್ಲಿತ್ತು. ಅದು ನನಗೆ ಬಹಳ ಇಷ್ಟ ಆಯಿತು. ಮತ್ತು ಇದರ ಕಾಲಘಟ್ಟವನ್ನು ನಾವು ನೋಡೋದಾದರೆ, ಚಿನ್ನಪ್ಪ ಭಾರತಿಯವರು ಇದನ್ನು ಸುಮಾರು ಸ್ವತಂತ್ರ ಅನಂತರದಲ್ಲಿ ಅಥವಾ ಆಗಿನ ಸಮಾಜದ ಒಂದು ಇದನ್ನು ತಗೊಂಡು ಬರೆದಿರತಕ್ಕಂಥ ಒಂದಿದು. ಆ ನಂತರದಲ್ಲಿ ಸಾಕಷ್ಟು ಬದಲಾವಣೆಗಳು ಬಂತು. ಆಗಿನ ಸಮಾಜದ ವ್ಯವಸ್ಥೆ ಹೇಗಿತ್ತು, ಜನಗಳ ಮಾತುಗಳು ಹೇಗಿತ್ತು ಅನ್ನೋದು ಮಾತ್ರ ಇಲ್ಲಿ ಹೈಲೈಟ್ ಮಾಡಿದ್ದಾರೆ. ಇದರಿಂದ ಸಾಕಷ್ಟು ಒಂದು ಸಂದರ್ಭಗಳನ್ನು ಎದುರಿಸಬೇಕಾಗಿರ್ತಕ್ಕಂಥದ್ದು ಇದು ನನಗೆ ಬಹಳ ಇಷ್ಟ ಆಯಿತು. ಹಾಗೆ ಇದರ ಬಗ್ಗೆ ಒಂದೆರಡು ಹಾಡುಗಳನ್ನು ಬರೆದುಕೊಡಿ ಅಂತ ಹೇಳಿ ಕೇಳಿದ್ರು. ಆ ಸಂದರ್ಭಾನುಸಾರ ಸಂದರ್ಭ ಬಹಳ ಚೆನ್ನಾಗಿ ವಿವರಣೆ ಮಾಡಿ ಕೊಟ್ಟರು ನನಗೆ. ಹೀಗಾಗಿ ಏನೋ ನನ್ನ ಕೈಲಾದ ಒಂದು ಬರವಣಿಗೆಯಲ್ಲಿ ಅದೊಂದು ಹಾಡುಗಳನ್ನು ಬರೆದಿದ್ದೀನಿ. ಇದೆಲ್ಲ ಹಾಡೋಕ್ಕೆ ಬಹುಶಃ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇದು ಎಲ್ಲ ವೇದಿಕೆ ಮೇಲಿರ್ತಕ್ಕಂಥ ಗಣ್ಯರಿಗೆಲ್ಲ ಅದನ್ನು ಸಮರ್ಪಣೆ ಮಾಡಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.